ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಸದ್ಯ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಬೇಕು ಅಂತೇಳಿ ನ್ಯಾಯಮೂರ್ತಿಗಳು ಸದ್ಯ ಆದೇಶವನ್ನು ಹೊರಡಿಸಿದ್ದಾರೆ. ಅವರ ವಿರುದ್ಧ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಿಸಬೇಕು ಅಂತೇಳಿ ಕೂಡ ಸೂಚನೆಯನ್ನು ನೀಡಲಾಗಿದೆ. ಆ ಸೆಕ್ಷನ್ಗಳು ಏನು ಹೇಳ್ತವೆ, ನಿಜಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಂಟಕ ಎದುರಾಗುತ್ತಾ? ಈ ಎಲ್ಲ ವಿಚಾರಗಳ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಮೈಸೂರಿನ ಹಿರಿಯ ವಕೀಲರಾದಂತಹ ಹರೀಶ್ ಹೆಗಡೆ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, CM ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಬೇಕು ಅಂತೇಳಿ ದೂರುದಾರರ ಒಂದು ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತೆ ತಿಳಿಸಿದ್ದಾರೆ ಸರ್. ಇವತ್ತು ಲೋಕಾಯುಕ್ತದಲ್ಲಿ ದೂರು ದಾಖಲಾಗುವಂತಹ ಸೂಚನೆಗಳಿದೆ ಸರ್. ಹಲವು ಸೆಕ್ಷನ್ಗಳಿದೆ ಸರ್. ನಿಜಕ್ಕೂ ಇದು ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ತಂದೊಡ್ಡುತ್ತಾ ಅಥವಾ ರಿಲೀಫ್ ಸಿಗ್ಬೋದಾ ಸರ್? ಹೇಗೆ ಈ ಸೆಕ್ಷನ್ಗಳು ನೋಡಿದ್ರೆ IPC 120B, 166, 403, 406, 420, 426, 465, 468, 340, 351 ಈ ಪ್ರಾವಿಷನ್ ಅಡಿ ಕೇಸನ್ನು ದಾಖಲು ಮಾಡಬೇಕು ಅಂತಕ್ಕಂಥದ್ದನ್ನು ನ್ಯಾಯಾಲಯ ಸೂಚನೆ ನೀಡಿದೆ. ಇದು ಹಳೆ IPC ಸೆಕ್ಷನ್ಗಳನ್ನು ಇನ್ವೋಕ್ ಮಾಡಿದ್ದಾರೆ. ಹೊಸ ಕಾಯ್ದೆ ಬಂದಿರತಕ್ಕಂಥದ್ದು ರೀಸೆಂಟಾಗಿ ಆದ್ದರಿಂದ ಈ ಹಳೆ IPC ಸೆಕ್ಷನ್ಗಳನ್ನು ನಮೂದು ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 9 ಮತ್ತು 13 ಮತ್ತು ಬೇನಾಮಿ ಆಸ್ತಿ ನಿಷೇಧ ಕಾಯ್ದೆ ಸೆಕ್ಷನ್ 53, 54 ಹಾಗೂ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 3, 4 ಅಡಿಗೆ ಕೇಸನ್ನು ದಾಖಲೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ನೋಡಿದ್ರೆ ಸ್ವಲ್ಪ ಕಷ್ಟಕರವಾದಂಥ ಪ್ರಾವಿಷನ್ಸು ಕಾನೂನಿನಲ್ಲಿ. ಯಾಕೆಂದರೆ ಒಂದೊಂದೇ ಸೆಕ್ಷನ್ಗಳನ್ನು ವ್ಯಾಖ್ಯಾನ ಮಾಡ್ತಾ ಹೋದರೆ ಇದರಲ್ಲಿ ಬೇರೆ ಬೇರೆ ಅಪರಾಧಗಳನ್ನು ಎಸಗಿದ್ದಾರೆ ಅಂತಕ್ಕಂಥದ್ದನ್ನು ದೂರುದಾರರು ನೀಡಿರೋ ಆಧಾರದ ಮೇಲೆ ನ್ಯಾಯಾಲಯ ಈ ಪ್ರಾವಿಷನ್ನಲ್ಲಿ ನೀವು ದೂರನ್ನು ದಾಖಲಿಸ್ಕೊಂಡು ಆನಂತರ ತನಿಖೆಯನ್ನು ನಡೆಸಿ ಅಂತ ಕೇಳಿದ್ದಾರೆ. ಹಾಗಾದ್ರೆ CRPC 156/3 ಪ್ರಕಾರ 120B ಏನಂತ ಹೇಳುತ್ತೆ ಸರ್ ಸೆಕ್ಷನ್? ಈ 156/3 ಅನ್ನೋದು ರೆಫರೆನ್ಸು. ಅಂದರೆ ನ್ಯಾಯಾಲಯ ತನಿಖಾಧಿಕಾರಿಗೆ ತನಿಖೆಯನ್ನು ನೀಡಲಿಕ್ಕೆ ಆದೇಶ ಮಾಡ್ತಕ್ಕಂಥದ್ದು CRPCಯಲ್ಲಿ. IPC 120B ಕ್ರಿಮಿನಲ್ ಪಿತೂರಿ, ಒಳಸಂಚು, ಇದು ಜೀವಾವಧಿ ಶಿಕ್ಷೆ. IPC 166 ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ. IPC 403 ಅಪ್ರಾಮಾಣಿಕವಾಗಿ ಆಸ್ತಿ ದುರ್ಬಳಕೆ. 406 ಅಪರಾಧಿಕ ನಂಬಿಕೆ ದ್ರೋಹಕ್ಕೆ ಶಿಕ್ಷೆ 3 ವರ್ಷ ಜೈಲು ಅಥವಾ ದಂಡ. IPC 420 ವಂಚನೆ. IPC 426 ಕಿಡಿಗೇಡಿತನಕ್ಕೆ 3 ತಿಂಗಳು ಶಿಕ್ಷೆ ಅಥವಾ ದಂಡ. IPC 465 ಫೋರ್ಜರಿ. IPC 468 ಫೋರ್ಜರಿ ಮಾಡಿದ್ದಕ್ಕೆ ಶಿಕ್ಷೆ 5 ವರ್ಷ ಜೈಲು ಅಥವಾ ದಂಡ ಮತ್ತು ದಂಡ. IPC 340 ವ್ಯಕ್ತಿಯೊಬ್ಬನನ್ನು ನಿರ್ಬಂಧಿಸುವುದು. IPC 351 ದಾಳಿ ಮಾಡುವ ಭಯ ಹುಟ್ಟಿಸುವುದು. IPC 9 ಲಂಚ ಸ್ವೀಕಾರ ಅಥವಾ ಲಂಚ ನೀಡಲು ಶಿಕ್ಷೆ. ವೈಯಕ್ತಿಕ ಪ್ರಭಾವ. IPC 13 ಸರ್ಕಾರಿ ನೌಕರನಿಂದ ಅಪರಾಧಿಕ ದುರ್ನಡತೆ. ಇದಿಷ್ಟು ಪ್ರಾವಿಷನ್ಗಳಿರೋದ್ರಿಂದ ಇದೆಲ್ಲ ನಾನ್ ಬೈಲಬಲ್ ಸೆಕ್ಷನ್ಗಳಿಗೆ ಬರ್ತಕ್ಕಂಥದ್ದು. ಇದನ್ನು ತನಿಖಾಧಿಕಾರಿಗಳು ಯಾವ ರೀತಿ ಪರಾಮರ್ಶಿಸ್ತಾರೆ ಅಂತಕ್ಕಂಥದ್ದನ್ನು ಒಳಗೊಂಡಿರ್ತದೆ. ಈಗ ನ್ಯಾಯಾಲಯದ ಡೈರೆಕ್ಷನ್ ಆದ್ದರಿಂದ ಸಾಧಾರಣವಾಗಿ ತನಿಖಾಧಿಕಾರಿ ದೂರನ್ನು ದಾಖಲಿಸ್ಕೊಂಡು ಆನಂತರ ತನಿಖೆಯನ್ನು ನಡೆಸಲಿಕ್ಕೆ ಮುಂದುವರಿಸ್ತಾರೆ ಅಂತಕ್ಕಂಥದ್ದು ಕಾನೂನಿನ ಒಂದು ಪ್ರಕ್ರಿಯೆ. ಸರ್, ಈಗ ಭ್ರಷ್ಟಾಚಾರ ನಿಗ್ರಹ ಅಡಿ ಕಾಯ್ದೆ 9 ಮತ್ತು 13 ಇದೆ ಸರ್, ಅದೇನು ಸರ್ ಅದು? 9, 13 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾರೇ ಸರ್ಕಾರಿ ಅಧಿಕಾರಿ ಆಗಿರ್ಬೋದು ಅಥವಾ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವರು ಭ್ರಷ್ಟಾಚಾರದ ಮೂಲಕ ಯಾವುದೇ ಆಸ್ತಿಯನ್ನು ಸಂಪಾದನೆ ಮಾಡಿದ್ರೆ ಅದಕ್ಕೆ ಸೆಕ್ಷನ್ 9 ಮತ್ತು 13ರಲ್ಲಿ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಸರ್, ಈಗ ಬೇನಾಮಿ ಆಸ್ತಿ ಕಾಯ್ದೆ ಅಡಿಯಲ್ಲಿ 53 and 54 ಅಡಿಯಲ್ಲಿ ಕೂಡ ಕೇಸ್ ದಾಖಲಿಸಬೇಕು ಅಂತೇಳಿ ಸೂಚನೆ ಸರ್. ಈ ಬೇನಾಮಿ ಟ್ರಾನ್ಸಾಕ್ಷನ್ ಪ್ರೊಹಿಬಿಷನ್ ಆ್ಯಕ್ಟ್ ಅಂತಕ್ಕಂಥ ಒಂದು ಕಾಯ್ದೆ ಇದೆ. ಆ ಕಾಯ್ದೆಯಲ್ಲಿ ಸರ್ಕಾರಿ ಅಧಿಕಾರಿ ಅಥವಾ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವರು ಅವರ ಪರವಾಗಿ ಇನ್ಯಾರೋ ಆಸ್ತಿಯನ್ನು ಹೊಂದಿದರೆ ಅದು ಬೇನಾಮಿ ಆಸ್ತಿ ಅಂತ ಆಗುತ್ತೆ.
ಆ ಕಾಯ್ದೆಯಲ್ಲೂ ಕೂಡ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದು ನಿರ್ದೇಶನ ನ್ಯಾಯಾಲಯ ನೀಡಿದೆ. ಸರ್, ಇದ್ರ ಜೊತೆಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಈ ಸೆಕ್ಷನ್ 3 and 4 ಆಕ್ಟ್ ಅಡಿಯಲ್ಲೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸೂಚನೆ ಸರ್. ಇದು ಕೂಡ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಸರ್? ಹೌದು, ಇದು ಕರ್ನಾಟಕ ಭೂ ಕಬಳಿಕೆ ಕಾಯ್ದೆ ಪ್ರಕಾರ ಯಾವುದೇ ಭೂಮಿಯನ್ನು ಒತ್ತುವರಿ ಮಾಡಿದಂಥ ಸಂದರ್ಭದಲ್ಲಿ, ಯಾವುದೇ ಭೂಮಿಯನ್ನು ವಶಪಡಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಈ ಪ್ರಾವಿಷನನ್ನು ಇನ್ವೋಕ್ ಮಾಡ್ತಾರೆ. ಬಟ್ ಅದಕ್ಕೆ ಬೇರೆ ನ್ಯಾಯಾಲಯ ಇದೆ, ಅಲ್ಲಿ ಆ ಪ್ರಕರಣ ಅಲ್ಲಿ ನಡಿಬೇಕಾಗುತ್ತೆ. ಸೊ ಇದಿಷ್ಟು ನೋಡಿದ್ರೆ ದೂರುದಾರರು ಪ್ರತಿಯೊಂದು ವಿಚಾರಗಳನ್ನು ಏನು ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ, ಆ ದೂರಿನ ಪ್ರತಿಯೊಂದು ಅಂಶದ ಮೇಲೆ ಈ ಸೆಕ್ಷನ್ಗಳನ್ನು ನ್ಯಾಯಾಲಯ ಇನ್ವೋಕ್ ಮಾಡಿದೆ. ಇದ್ರ ಮೇಲೆ ನೀವು ತನಿಖೆಯನ್ನು ಮಾಡಿ ಅಂತ ಹೇಳಿದೆ. ಇದು ಇವತ್ತಿನ ವಿದ್ಯಮಾನ ಈ ಪ್ರಕರಣದಲ್ಲಿ. ಸರ್, ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದಿನ ಹಾದಿಗಳೇನಿರ್ತವೆ ಸರ್, ದಾರಿಗಳು? ಒಂದು, ತನಿಖಾಧಿಕಾರಿಗಳು ತಗೊಳ್ತಕ್ಕಂಥ ಕ್ರಮದ ಮೇಲೆ ಎಲ್ಲನೂ ಡಿಪೆಂಡ್ ಆಗುತ್ತೆ. ಈ ಕಾನೂನಲ್ಲಿ IO ಈಸ್ ಎ ಸುಪೀರಿಯರ್ ಆ್ಯಂಡ್ ಸುಪ್ರೀಂ. ಅವ್ರಿಗೂ ತುಂಬ ವಿವೇಚನೆಗಳಿರ್ತದೆ. ಇಂಥ ದೂರುಗಳು ನ್ಯಾಯಾಲಯದಿಂದ ಬರ್ಬೋದು, ಅಥವಾ ಖಾಸಗಿ ವ್ಯಕ್ತಿ ಹೋಗಿ ಅಲ್ಲೇ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡ್ಬೋದು. ಎರಡೂ ಪ್ರಕ್ರಿಯೆ ಇರ್ತದೆ. ಇಂಥ ದೂರು ಬಂದಂಥ ಸಂದರ್ಭದಲ್ಲಿ ಅವರು ಏನು ರೀತಿ ವಿವೇಚನೆಯಿಂದ ಮುಂದುವರಿಸ್ತಾರೆ ಅದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಯೂಶುವಲ್ ಆಗಿ ನಾರ್ಮಲ್ ಕೋರ್ಸಲ್ಲಿ ಆ್ಯಂಟಿಸಿಪೇಟ್ರಿ ಬೇಲನ್ನು ತಗೊಳ್ತಕ್ಕಂಥ ಸಾಧ್ಯತೆಗಳು, ಮತ್ತು ಈಗ ಆಗಿರ್ತಕ್ಕಂಥ ಹೈಕೋರ್ಟ್ ಆರ್ಡರ್ ಮೇಲೆ ಮೇಲ್ಮನವಿ ಸಲ್ಲಿಸಿ ಅದರಲ್ಲಿ ಸ್ಟೇ ತೊಗೊಂಬಂದರೆ ಎಲ್ಲ ಪ್ರಕ್ರಿಯೆಗಳು ನಿಂತೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತೀರ್ಮಾನ ಆಗೋವರೆಗೆ ಇವು ಯಾವ ಪ್ರಕ್ರಿಯೆಗಳು ಕೂಡ ಮುಂದುವರ್ಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅದು ಒಂದು ಪಾಸಿಬಿಲಿಟಿ ಇದೆ. ಪ್ರತಿಯೊಬ್ಬರಿಗೂ ನಮ್ಮ ದೇಶದ ಕಾನೂನಿನಲ್ಲಿ ಯಾವುದೇ ಒಂದು ಈ ರೀತಿಯ ಅಪರಾಧಿಕ ಪ್ರಕ್ರಿಯೆಗಳನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವರಿಗೆ ಆರೋಪಿ ಅಷ್ಟೇ, ಅವರು ಈ ಪ್ರಕಾರ ನೋಡಿದಾಗ ಅವರಿಗೆ ಕಾನೂನಿನಲ್ಲಿ ಬೇರೆ ಬೇರೆ ರೀತಿಯ ಅವಕಾಶಗಳಿರುತ್ತೆ. ಅದನ್ನು ಉಪಯೋಗಿಸ್ಕೊಂಡಂಥ ಸಂದರ್ಭದಲ್ಲಿ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಅಂದರೆ ಸರ್, ನೀವು ಹೇಳ್ತಿರೋದು FIRಗೆ ಸ್ಟೇನಾ ಅಥವಾ ತನಿಖೆಗೆ ಸ್ಟೇನಾ ಸರ್? FIR ಆಗೋಗುತ್ತೆ. FIR ಆದಮೇಲೆ ತನಿಖೆಗೆ ಸ್ಟೇ ತೊಗೋಬೋದು. FIRನ ಇಮಿಡಿಯೇಟಾಗಿ ಕೋರ್ಟ್ ಆದೇಶದ ಪ್ರಕಾರ ಮಾಡೇ ಮಾಡ್ತಾರೆ, ಅದನ್ನು ತಪ್ಸೋಕ್ಕಾಗಲ್ಲ. ಆ FIR ಮೇಲೆ ಸ್ಟೇ ತೊಗೋಬೋದು, ಅಥವಾ FIRನ ಸೆಕ್ಷನ್ 482 ಅಲ್ಲಿ ಕ್ವಾಶ್ ಮಾಡಿ ಅಂತ ಕೂಡ ಹೈಕೋರ್ಟನ್ನು ಅಪ್ರೋಚ್ ಮಾಡ್ಬೋದು. ಯಾಕೆಂದರೆ ಸೆಕೆಂಡ್ ರೌಂಡ್ ಆಫ್ ಲಿಟಿಗೇಷನ್. ಇಲ್ಲಿ ಟೆಕ್ನಿಕಾಲಿಟೀಸು ತುಂಬ ಇದೆ. ನಿನ್ನೆ ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಇದ್ರ ಬಗ್ಗೆ ಹೇಳ್ತಾ ಹೋದರು. ಸೆಕ್ಷನ್ 17A ಏನು ಹೇಳುತ್ತೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ, ಅದರಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನೆಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ರಾಷ್ಟ್ರಾದ್ಯಂತ ಹಿರಿಯ ವಕೀಲರುಗಳು ಕೂಡ ಈ ಒಂದು ಕೇಸಿನ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬರು ಮುಖ್ಯಮಂತ್ರಿಗಳ ಮೇಲೆ ಈ ರೀತಿ ಆರೋಪ ಬಂದಿರತಕ್ಕಂಥ ವಿಚಾರದಿಂದ. ಅಂದರೆ ಸರ್, FIR ಆದರೆ ಬಂಧನಕ್ಕೆ ಒಳಪಡಿಸಬೇಕಾಗತ್ತಾ, ಹೇಗೆ ಸರ್ ಅದು? ಅದು ಅಗೈನ್ ಇಟ್ ಇಸ್ ಅ ಡಿಸ್ಕ್ರಿಷನ್ ಆಫ್ ದಿ ಪೊಲೀಸ್ ಆಫೀಸರ್. ಗ್ರಾವಿಟಿ ಆಫ್ ದಿ ಅಫೆನ್ಸ್, ಪರ್ಸನ್ ಇನ್ವಾಲ್ವ್ಡ್ ಇನ್ ದಿ ಕೇಸ್, ಅದಷ್ಟು ನೋಡ್ತಾರೆ. ಯಾರು ವ್ಯಕ್ತಿ, ಯಾವ ರೀತಿಯ ಅಪರಾಧಗಳಿದು, ಇದರ ಮೇಲೆ ಯಾವ ರೀತಿ ನಾವು ಕ್ರಮ ತಗೋಬೋದು ಅಂತ. ಯಾಕೆಂತ ಹೇಳಿದ್ರೆ ಇದೆಲ್ಲ ದಾಖಲೆಗಳನ್ನು ಮೇಲೆ ಆಧಾರವಾಗಿ ಈ ಕೇಸನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು. ಫೋರ್ಜರಿ ಅವೆಲ್ಲ ಇದೆ, 420 ಇದೆ, ಅಂದರೆ ಚೀಟಿಂಗ್ ಅಂತ. ಯಾರಿಗೆ ಚೀಟಿಂಗ್ ಮಾಡಿದ್ರು, ಏನಾಗಿದೆ, ಇದನ್ನೆಲ್ಲ ಪರಾಮರ್ಶಿಸೋದಕ್ಕೆ ಅವರಿಗೆ IOಗೆ ತುಂಬ ಟೈಮು ಕೂಡ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ಡಾಕ್ಯುಮೆಂಟನ್ನು ಅವರು ವಿಮರ್ಶೆ ಮಾಡಬೇಕು, ಪ್ರತಿ ಡಾಕ್ಯುಮೆಂಟ್ ಮೇಲೆ ಅವರು ಇನ್ವೆಸ್ಟಿಗೇಷನ್ ತನಿಖೆಯನ್ನು ಮಾಡಬೇಕು. ಸೊ ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ಒಂದು ವಿವೇಚನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.